ಎಷ್ಟು ಅಂತೀರ ಒಂದಿದೆ ಹಾಗೆ ಸ್ವಲ್ಪ ನಮ್ಮ ಹತ್ರ ಇಡ್ಲಿ ವಡಾ, ಪುಳಿಯೋಗರೆ, ಲೆಮನ್ ರೈಸ್, ಶಾವಿಗೆ ಬಾತ್, ಕೇಸರಿ ಬಾತ್, ದಾಲ್ ಕಿಚಡಿ ಮತ್ತೆ ಅಕ್ಕಿ ರೊಟ್ಟಿ ಎಲ್ಲ ಸಿಗತ್ತೆ. पुलियोगरे, लेमन राइस, शाविगे बात, दाल खिचड़ी, पुलाव, केसरी बात, अक्की रोटी। कितने बजे तक रहते हैं आप? ಎಷ್ಟು ಅಂತೀರ ಒಂದಿದೆ ಹಾಗೆ ಸ್ವಲ್ಪ ನಾರ್ತ್ ಕರ್ನಾಟಕ ನಮ್ಮ ಸೈಡ್ ಇದ್ದಂಗೆ ಅನ್ಸುತ್ತೆ. ಹಾಗೆ ಇಲ್ಲಿ ಎಷ್ಟಿದ್ರೂ ಎಲ್ಲ ಬಿಟ್ಟು ಇಲ್ಲೇ ಬರ್ತೀವಿ ನಾವು ಹುಡುಕಿ. ನಿಮಗೆ 2 ಇಡ್ಲಿ ಸಾಂಬಾರು, 2 ಇಡ್ಲಿ ಸಾಂಬಾರು. ನಿಮಗೆ ಎಷ್ಟು? ನಿಮಗೆ 2 ಇಡ್ಲಿ ಸಾಂಬಾರು ಕಟ್ಟಿ. ಸಿಂಗಲ್ ಇಡ್ಲಿ, 1 ಇಡ್ಲಿ ಚಟ್ನಿ. ಅರ್ಧನಾ? ಯಾಕಡೆ? ವಾಟ್ಸಪ್ ಗ್ರೂಪ್ ಇದೆ, ಫೇಸ್ಬುಕ್ ಗ್ರೂಪ್ ಇದೆ. ಅದರಲ್ಲಿ ಡೈಲಿ ಮೆನು ಹಾಕ್ಬಿಡ್ತೀವಿ. ಅದನ್ನ ನೋಡಿಕೊಂಡು ಕಸ್ಟಮರ್ ಬರ್ತಾರೆ. ಪ್ಲೇಟಿಗೆ ಅರ್ಧ ಶಾವಿಗೆ ಬಾತ್ ಕೊಡಿ. ಇಲ್ಲಿ ಸ್ವಲ್ಪ ಚಟ್ನಿ ಹಾಕಿ ದಾಲ್ ಕಿಚಡಿ ಅಷ್ಟೇ.
ಚಟ್ನಿ ಮೇಲೆ ಮುಚ್ಚ್ರಿ ಇದು ವಡೆ ಹಾಕೋಣ ಅದಕ್ಕೆ ಹಾಕಿದ ತಕ್ಷಣ ಮುಚ್ಚಿಬಿಡ್ಬೇಕು ವಡೆ ಹಾಕೋಣ ಚಟ್ನಿ ಹಾಕಿದ್ರಾ ಸಪ್ರೇಟ್ ಹಾಕಿ ಹಾಕಿದ್ಯಾ ಸಾಂಬಾರು ಬೇಡ ಸಾಂಬಾರು ಬೇಕಾ ಒಂದು ಹಾಕಿದ್ದೀರಿ ಅರೆ 50 ಏನೇನು ತಗೊಂಡಿದ್ದೀರಾ ಹಾಂ 3 ಇಡ್ಲಿ ಒಂದು ದಾಲ್ ಕಿಚಡಿ ಮತ್ತೆ ಮೇನ್ ಕಾನ್ಸೆಪ್ಟ್ ಇರೋದೇ ನೋ ಸೋಡಾ ನೋ ಟೇಸ್ಟಿಂಗ್ ಪೌಡರ್ ನೋ ಪಾಮ್ ಆಯಿಲ್ ಮುಂದೆ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದೀವಿ ಈಗ ಯಾರಿಗೆ ಕೇಳಿದ್ರು ಸೀದಾ ಇಲ್ಲಿಗೆ ಬರ್ತಾರೆ ಹಳ್ಳಿಮರ ಟಿಫನ್ಸ್ ಅಂದರೆ ಸೀದಾ ಇಲ್ಲಿಗೆ ಬರ್ತಾರೆ ಹಂಗಾಗಿ ಒಂದು ಗುರ್ತಿರಲಿ ಅಂತ ಅದನ್ನೇ ಹಳ್ಳಿಮರ ಟಿಫನ್ಸ್ ಅಂತಲೇ ಇಟ್ಟಿದ್ವಿ ಪುಳಿಯೋಗರೆ ಲೆಮನ್ ರೈಸ್ ದಾಲ್ ಕಿಚಡಿ ಶಾವಿಗೆ ಬಾತ್ ಪಲಾವ್ ಅಕ್ಕಿ ರೊಟ್ಟಿ ಇಡ್ಲಿ ವಡಾ ಬಿಸಿ ಎಣ್ಣೆ ದಾಲ್ ಕಿಚಡಿ ಸರ್ 5 ರೂಪಾಯಿ ಹಳ್ಳಿಮರ ಟಿಫನ್ಸ್ ಅಂತ ಸುಮಾರು ಒಂದು 7 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಮ್ಮ ಹತ್ರ ಇಡ್ಲಿ ವಡಾ ಪುಳಿಯೋಗರೆ ಲೆಮನ್ ರೈಸ್ ಶಾವಿಗೆ ಬಾತ್ ಕೇಸರಿ ಬಾತ್ ದಾಲ್ ಕಿಚಡಿ ಮತ್ತೆ ಅಕ್ಕಿ ರೊಟ್ಟಿ ಎಲ್ಲ ಸಿಗತ್ತೆ ಕೊಡಿ ಪ್ಲೇಟಿಗೆ ಒಂದು ರೊಟ್ಟಿ ಬಿಸಿ ಮಾಡ್ಕೊಂತೀರಾ ಆಮೇಲೆ ದಾಲ್ ಕಿಚಡಿ ಪುಳಿಯೋಗರೆ ಲೆಮನ್ ರೈಸ್ ಒಂದು 5 ನಿಮಿಷ ಸ್ಟಾರ್ಟಿಂಗು ಇಡ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟು ಇಡ್ಲಿ ವಡೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಒಂದೊಂದೇ ಐಟಮ್ ಸ್ಟಾರ್ಟ್ ಮಾಡಿದ್ದು ವೆರೈಟಿ ಡೈಲಿ ಒಂದೊಂದು ವೆರೈಟಿ ಮಾಡ್ತೀವಿ ಯಾಕಂದರೆ ಕಸ್ಟಮರ್ಸು ಡೈಲಿ ಬರಬೇಕಲ್ಲ ಹಂಗಾಗಿ ಡೈಲಿ ಒಂದೊಂದು ವೆರೈಟೀಸ್ ಮಾಡ್ತೀವಿ ನಾವು ಅಡುಗೆಗೆ ಸೋಡಾ ಟೇಸ್ಟಿಂಗ್ ಪೌಡ್ರು ಪಾಮ್ ಆಯಿಲ್ ಏನು ಯೂಸ್ ಮಾಡಲ್ಲ ನ್ಯಾಚುರಲ್ ಫುಡ್ ಇಲ್ಲ ಅದು ಮುಂಚೆಯಿಂದನೂ ಐಡಿಯಾ ಇತ್ತು ಹಂಗಾಗಿ ಮುಂಚೆ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದು ಬ್ಯಾಂಗ್ಳೂರಲ್ಲಿ ಸ್ವಂತ ಊರಿದೆ ಅವರು ಸ್ವಂತ ಬಿಸ್ನೆಸ್ಸೇ ಚೆನ್ನಾಗಿದೆ ನಮಗೆ ಚಿಕ್ಕಮಂಗ್ಳೂರು ಜನಕ್ಕೆ ಒಳ್ಳೇದು ಮಾಡೋಣ ನ್ಯಾಚುರಲ್ ಫುಡ್ ಕೊಡೋಣ ಅಂತ ಮಾಡ್ತಾ ಇದ್ದೀವಿ ಒಂದು 7 to 10 ರೆಗ್ಯುಲರ್ ಸಿಗುತ್ತೆ ಸಂಡೇ ಒಂದು ದಿವಸ ರಜಾ ಇರುತ್ತೆ ನಾಳೆ ವೆರೈಟಿ ಚೇಂಜ್ ಆಗುತ್ತೆ ಬಿಸಿಬೇಳೆ ಬಾತ್ ಬರುತ್ತೆ ಪುರಿ ಉಪ್ಪಿಟ್ಟು ಬರುತ್ತೆ ಮಸಾಲ ರೊಟ್ಟಿ ಬರುತ್ತೆ ರೊಟ್ಟಿ ಎಣ್ಗಾಯಿ ಇದೆ ಡೈಲಿ ಒಂದೊಂದು ಥರ ಸಾಗು ಮಾಡ್ತೀವಿ ಶಾವಿಗೆ ಎಷ್ಟು ಕೊಟ್ಟೆ ಸರ್ ಒಂದು ತುಂಬ ಕಡೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾರೆ ಇಡ್ಲಿ ಮಾಡೋಕ್ಕೆ ನಾವು ನ್ಯಾಚುರಲ್ ಕಾಟನ್ ಬಟ್ಟೆಯಲ್ಲಿ ಯೂಸ್ ಮಾಡೋದು
ಇಷ್ಟು ನಾಲ್ಕು ಈಗಲೂ ಚೆನ್ನಾಗಿದೆ. ನಮ್ಮ ಹತ್ರ ವೆರೈಟಿ ಇರೋದ್ರಿಂದನೇ ಸ್ವಲ್ಪ ನೇಮ್ ಮಾಡಿರೋದು. ಸ್ಟ್ರೀಟ್ ಫುಡ್ಡಲ್ಲಿ ಯಾರು ಮಾಡೋದಲ್ಲ, ಸ್ವೀಟ್ ಐಟಮ್ ಏನೂ ಮಾಡೋದಿಲ್ಲ, ಮತ್ತು ಉಪ್ಪಿಟ್ಟು ಐಟಮ್ ಯಾವುದೂ ಮಾಡೋದಿಲ್ಲ. ನಾವು ಎಲ್ಲ ಥರ ಐಟಮು ಇರುತ್ತೆ, ಹಂಗಾಗಿ ಜನ ಎಲ್ಲ ಲೈಕ್ ಮಾಡಿ ಬರ್ತಾರೆ. ಡೈಲಿ ಒಂದು 8ರಿಂದ 10 ಐಟಮ್ಸ್ ಇರುತ್ತೆ ಡೈಲಿ. ಬಸವನಹಳ್ಳಿ ಮೇನ್ ರೋಡು, ಹಳ್ಳಿ ಮರ, ಚಿಕ್ಕಮಂಗ್ಳೂರು. ಸರ್ ತೊಳಿ ಇಡ್ಲಿ ಅದಕ್ಕೆ 4 ಕಿಚಡಿ, ಪುಳಿಯೋಗರೆ, ಆಮೇಲೆ